ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು 10 ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 10 ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ, ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ನೈಸರ್ಗಿಕ ಸೂಚಕ ಯಾವುದು? ಫಿನಾಪ್ತಲೀನ್, ಅರಿಶಿಣ, ಮಿಥೈಲ್ ಆರೆಂಜ್, ಮಿಥೈಲಿನ್ ನೀಲಿ. ಉತ್ತರ ಅರಿಶಿಣ. ಪ್ರತ್ಯಾಮ್ಲಗಳು ಲಿಟ್ಮಸ್ ಪೇಪರ್ ನಿಂದ ಪರೀಕ್ಷಿಸಿದಾಗ ಅದರ ಬಣ್ಣದಲ್ಲಾಗುವ ಬದಲಾವಣೆ ಏನು ಅಂತ ಕೇಳಿದ್ದಾರೆ. ಈಗ ಪ್ರತ್ಯಾಮ್ಲಗಳನ್ನ ಲಿಟ್ಮಸ್ ಪೇಪರ್ ನಿಂದ ಏನಾದ್ರೂ ಪರೀಕ್ಷಿಸಿದ್ರೆ ಅದರ ಬಣ್ಣ ಏನಾಗುತ್ತೆ, ಬದಲಾಗುತ್ತಲ್ವಾ, ಅದು ಯಾವ ಕಲರ್ ಬರುತ್ತೆ? ಈಗ ಪ್ರತ್ಯಾಮ್ಲ ಅಂದ್ರೇನು? ಬೇಸಿಕ್ಸ್. ಓಕೆ, ಅಂದ್ರೆ ಬೇಸಿಕ್ ಅಂತ ಹೇಳ್ತೀವಿ, ಬೇಸಸ್ ಅಂತ ಹೇಳ್ತೀವಿ. ಅಂದ್ರೆ ಆಸಿಡ್, ಆಮ್ಲ, ಬೇಸಸ್, ಪ್ರತ್ಯಾಮ್ಲಗಳು ಅಂತ ಹೇಳ್ತೀವಿ. ಒಂದು ನೆನ್ಪಿಟ್ಕೋಬೇಕು, ನಾವು ಲಿಟ್ಮಸ್ ಪೇಪರ್ ಇಂದ ಪರೀಕ್ಷೆ ಮಾಡಿದಾಗ ಆಸಿಡ್ ಯಾವಾಗ್ಲೂ ರೆಡ್ ಕಲರ್ ಕೊಡುತ್ತೆ, ಬೇಸ್ ಬ್ಲೂ ಕಲರ್ ಕೊಡುತ್ತೆ. ಅಂದ್ರೇನು? BB, ಬೇಸಸ್ ಬ್ಲೂ, ಅಂದ್ರೆ ಲಿಟ್ಮಸ್ ಪೇಪರ್ ಅಲ್ಲಿ ಅದು ಬ್ಲೂ ಕಲರ್ಗೆ ತಿರುಗುತ್ತೆ ಅಂತ. ಆಯ್ತಾ? ಹಾಗಾದ್ರೆ ಇಲ್ಲಿ ಲಿಟ್ಮಸ್ ಪೇಪರ್ ನಿಂದ ಪರೀಕ್ಷಿಸಿದಾಗ ಅದರ ಬಣ್ಣದಲ್ಲಾಗುವ ಬದಲಾವಣೆ ಅಂತ ಕೇಳಿದ್ದಾರೆ. ಪ್ರತ್ಯಾಮ್ಲ ಫಸ್ಟ್. ಹಾಗಾದ್ರೆ ಏನು? ಕೆಂಪು ಇಂದ ನೀಲಿನ, ನೀಲು ಇಂದ ಕೆಂಪ, ಹಸಿರು ಇಂದ ಹಳದಿನ ಅಥವಾ ಕೆಂಪು ಇಂದ ಹಸಿರ ಅಂತ ಕೇಳಿದ್ದಾರೆ. ನೋಡಿ, ಉತ್ತರ ಏನು? ಅದು ನಮಗೇನ್ ಬೇಕು? ನೀಲಿ ಬರ್ಬೇಕು. ಪ್ರತ್ಯಾಮ್ಲ ಅಂದ್ರೆ ಏನು? ಬೇಸ್ ಅಲ್ವಾ? ಬೇಸು ಲಿಟ್ಮಸ್ ಪೇಪರ್ ಇಂದ ಪರೀಕ್ಷಿಸಿದಾಗ ನೀಲಿ ಕೊಡುತ್ತೆ. ರಿಸಲ್ಟ್ ಏನ್ ಬರ್ಬೇಕು? ನೀಲಿ ಬರ್ಬೇಕು. ಇಲ್ಲೆಲ್ಲಾದ್ರೂ ನೀಲಿ ಇದೆಯಾ? ಇಲ್ವಾ? ರಿಸಲ್ಟ್ ನೀಲಿ ಬರ್ಬೇಕು. ಸೊ ಕೆಂಪು ನೀಲಿ ಬಣ್ಣವಾಗಿ ಬದಲಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಬಣ್ಣದಲ್ಲಾಗುವ ಬದಲಾವಣೆ ಬಂದು ಕೆಂಪುವಿನಿಂದ ನೀಲಿ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ, ಕಾರ್ಬನ್ ಡೈಆಕ್ಸೈಡ್ ನ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಅದರ ಬಣ್ಣದಲ್ಲಾಗುವ ಬದಲಾವಣೆ ಏನು ಅಂತ ಕೇಳಿದರೆ, ಹಳದಿ, ಕಡುಗೆಂಪು, ಹಾಲಿನಂತಹ ಅಂದ್ರೆ ಹಾಲಿನಂತದ್ದು, ಆಮೇಲೆ ಹಾಲಿನ ಕಲರ್ ಅಂತ ಹೇಳ್ಬೋದು, ಆಮೇಲೆ ಕಡು ಹಸಿರು ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಏನಿರಬಹುದು? ಕಾರ್ಬನ್ ಡೈಆಕ್ಸೈಡ್ ಅಂದ್ರೇನು? CO2. ಇದು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ, ಸುಣ್ಣದ ತಿಳಿ ನೀರು ಯಾವ ತರ ಇರುತ್ತೆ? ತಿಳಿ ನೀರು ಯಾವಾಗ್ಲೂ ಬಿಳಿ ಕಲರ್ ಇರುತ್ತೆ, ಹೌದಲ್ವಾ? ಸೊ ಇದ್ರ ಮೂಲಕ ಹಾಯಿಸಿದಾಗ ಅದ್ರ ಬಣ್ಣದಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಾಗುತ್ತೆ? ಅಲ್ಲಿಗೆ ಕಾರ್ಬನ್ ಡೈಆಕ್ಸೈಡ್ ಹಾಲಿನಂತಹ ಬಣ್ಣವನ್ನ ಪಡೆಯುತ್ತೆ. ಓಕೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ನಡೆಯುವ ಪ್ರಕ್ರಿಯೆ ಏನು? ನೋಡಿ, ಆಮ್ಲ ಮತ್ತೆ ಪ್ರತ್ಯಾಮ್ಲ ಅಂದ್ರೇನು? ಆಸಿಡ್ ಮತ್ತೆ ಬೇಸ್ ಎರಡನ್ನೂ ಕೂಡ ನೀರಿನಲ್ಲಿ ನಾವು ವಿಲೀನ ಮಾಡಿದಾಗ ಯಾವ ಕ್ರಿಯೆ ನಡೆಯುತ್ತೆ ಅಂತ ಕೇಳಿದ್ದಾರೆ. ಯಾವ ಕ್ರಿಯೆ ನಡೆಯುತ್ತೆ? ಯಾವ ಕ್ರಿಯೆ ನಡೆಯುತ್ತೆ? ಬಹಿರುಷ್ಣುಕ ಕ್ರಿಯೆ ನಡೆಯುತ್ತೆ. ಓಕೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎರಡೂ ಕೂಡ ಆಸಿಡ್ ಮತ್ತೆ ಬೇಸ್ ಅಂತ ಹೇಳ್ತೀವಿ. ಈ ಆಸಿಡ್ ಪ್ಲಸ್ ಬೇಸು ಇವು ಎರಡೂ ಕೂಡ ನೀರಿನಲ್ಲಿ ವಿಲೀನ ಆದಾಗ, ಏನಾದಾಗ? ನೀರಿನಲ್ಲಿ ವಿಲೀನ ಆದಾಗ ಎಂತ ಕ್ರಿಯೆ ಉಂಟಾಗುತ್ತೆ? ಬಹಿರುಷ್ಣುಕ ಕ್ರಿಯೆ ಉಂಟಾಗುತ್ತೆ. ಓಕೆ. ಏನುಂಟಾಗುತ್ತೆ? ಬಹಿರುಷ್ಣುಕ ಕ್ರಿಯೆ ಉಂಟಾಗುತ್ತೆ. ಇನ್ನು ಒಂದು ದ್ರಾವಣವು ಹೆಚ್ಚು O+ ಅಯಾನುಗಳನ್ನ, ಓಕೆ, O+ ಅಯಾನುಗಳನ್ನು ಉತ್ಪತ್ತಿ ಮಾಡಿದ್ರೆ ಅದು ಏನು ಅಂತ ಕೇಳಿದ್ದಾರೆ. ಓಕೆ. ಅದು ನೋಡಿ, ಅದು ಜಾಸ್ತಿ, ಅದು ಪ್ಲಸ್. ಓಕೆ. ಇಂಥ ಅಯಾನುಗಳನ್ನು ಉತ್ಪತ್ತಿ ಮಾಡಿದ್ರೆ ಅದು ಯಾವಾಗ್ಲೂ ಆಮ್ಲ ಆಗಿರುತ್ತೆ. ಓಕೆ. ಏನಾಗಿರುತ್ತೆ? ಆಮ್ಲ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಆಮ್ಲೀಯತೆಯಿಂದ ಬಳಲುತ್ತಿದ್ದಾಗ ಅವನಿಗೆ ಈ ಕೆಳಗಿನ ಯಾವ ವಸ್ತುಗಳನ್ನ ನೀಡ್ತೀರಾ ಅಂತ ಕೇಳಿದಾರೆ. ಅಂದ್ರೆ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಅಸಿಡಿಟಿಯಿಂದ ಬಳಲ್ತಾ ಇದ್ದಾನೆ, ಅವನಿಗೆ ನೀವು ಯಾವ ವಸ್ತುಗಳನ್ನ ನೀಡ್ತೀರಾ ಅಂತ ಹೇಳಿ ಒಂದು ಅಪ್ಲೈಡ್ ಕ್ವೆಶನ್ ಬಂದಿದೆ ಇಲ್ಲಿ. ಅಂದ್ರೆ ನಿಂಬೆ ರಸ ಕೊಡ್ತೀರಾ, ನಲ್ಲಿಕಾಯಿ ಕೊಡ್ತೀರಾ, ಮೆಗ್ನೀಷಿಯಂ ಹಾಲ್ ಕೊಡ್ತೀರಾ, ಅಥವಾ ಕಿತ್ತಳೆ ಹಣ್ಣಿನ ರಸವನ್ನ ಕೊಡ್ತೀರಾ ಅಂತ ಕೇಳಿದ್ದಾರೆ. ಉತ್ತರ ಏನು? ಮೆಗ್ನೀಷಿಯಂ ಹಾಲನ್ನ ಕೊಡುವಂಥದ್ದು. ಓಕೆ. ಇವೆಲ್ಲವಕ್ಕಿಂತ ನೋಡಿ, ಇವೆಲ್ಲನೂ ಆಸಿಡ್. ಕಿತ್ತಳೆ ರಸ ಅದರಲ್ಲೂ ಆಸಿಡ್ ಇರುತ್ತೆ, ನಳ್ಳಿಕಾಯಿ ಅದರಲ್ಲೂ ಆಸಿಡ್ ಇರುತ್ತೆ, ಲಿಂಬು ರಸ ಅದರಲ್ಲೂ ಆಸಿಡ್ ಇರುತ್ತೆ. ಆದ್ರೆ
ಮೆಗ್ನೀಷಿಯಂ ಹಾಲು ಏನಿದೆ ಇದ್ರೊಳಗಡೆ ಬೇಸ್ ಅಂದ್ರೆ ಪ್ರತ್ಯಾಮ್ಲ ಇರುತ್ತೆ. ಆಮ್ಲೀಯತೆಯಿಂದ ಬಳಲ್ತಾ ಇದ್ದಾರೆ ಅಂದಾಗ ನಾವು ಅವ್ರನ್ನ ಏನ್ ಮಾಡ್ಬೇಕು, ಸ್ವಲ್ಪ ಬೇಸ್ ಅನ್ನ ಆಡ್ ಮಾಡೋದ್ರ ಮೂಲಕ ತಟಸ್ಥ ಮಾಡ್ಬೇಕು, ಹೌದಲ್ವಾ? ಸೊ ಹಾಗಾಗಿ ಮೆಗ್ನೀಷಿಯಂ ಹಾಲನ್ನ ಕೊಡುವಂಥದ್ದು. ಒಬ್ಬ ವ್ಯಕ್ತಿಯಲ್ಲಿ ಹಲ್ಲಿನ ಸವೆತ ಉಂಟಾಗಿದೆ, ಹಾಗಾದ್ರೆ ಆ ವ್ಯಕ್ತಿಯಲ್ಲಿ ಕಂಡು ಬರಬಹುದಾದಂತಹ ಮಟ್ಟ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ? ಈಗ ಆಲ್ರೆಡಿ ಹಲ್ಲಿನ ಸವೆತ ಉಂಟಾಗಿದೆ, ಹಾಗಾದ್ರೆ pH ಮಟ್ಟ ಎಷ್ಟಿದ್ದಾಗ ಅದು ಉಂಟಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ 5.5 pH ಇರ್ಬೇಕು. ಆದ್ರೆ ಅದಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತೆ, ಆ ವ್ಯಕ್ತಿಯಲ್ಲಿ ಹಲ್ಲಿನ ಸವೆತ ಉಂಟಾಗುತ್ತೆ. ಇನ್ನು ತುರಿಕೆ ಗಿಡದ ಎಲೆಗಳು ಚುಚ್ಚಿದಾಗ ಬಿಡುಗಡೆಯಾಗುವಂತಹ ಆಮ್ಲ ನೋಡಿ, ತುರಿಕೆ ಗಿಡ ಎಲೆಗಳು ಚುಚ್ಚಿದಾಗ ಬಿಡುಗಡೆಯಾಗುವಂತಹ ಆಮ್ಲ ಯಾವುದು? ತುರಿಕೆ ಗಿಡಗಳು ಯಾವುದು? ದಟ್ ಇಸ್ ಮಿಥೆನಾಯಿಕ್ ಆಮ್ಲ. ಯಾಕೆ ನೋಡಿ, ಅಸಿಟಿಕ್ ಆಮ್ಲ, ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಎಲ್ಲವೂ ಅಂತ ಇದೆ. ಉತ್ತರ ಏನು? ತುರಿಕೆ ಗಿಡದ ಎಲೆಗಳು ಚುಚ್ಚಿದಾಗ ಬಿಡುಗಡೆ ಆಗುವಂತಹ ಆಮ್ಲ ಮಿಥೆನಾಯಿಕ್ ಆಮ್ಲ ಆಗಿರುತ್ತೆ. ಇನ್ನು 9ನೇ ಪ್ರಶ್ನೆ, ಮುರಿದ ಮೂಳೆಗಳಿಗೆ ಆಧಾರ ನೀಡಲು ಈ ಕೆಳಗಿನ ಸಂಯುಕ್ತವನ್ನ ಬಳಸ್ತಾರೆ. ನೋಡಿ, ಮುರಿದೋಗಿದೆ ಮೂಳೆಗಳು, ಹಾಗಾದ್ರೆ ಇದಕ್ಕೆ ಸಪೋರ್ಟ್ ನೀಡೋದಕ್ಕೆ ಯಾವ ಸಂಯುಕ್ತವನ್ನ ಬಳಸ್ತಾರೆ? ನೋಡಿದ ಕೂಡಲೇ ಹೇಳ್ತಾರ, ಅಡಿಗೆ ಸೋಡಾ ಬಳಸ್ತಾರ, ವಾಷಿಂಗ್ ಸೋಡಾ ಬಳಸ್ತಾರ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸ್ತಾರ, ಚಲವೆ ಪುಡಿ ಬಳಸ್ತಾರ? ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 10ನೇ ಪ್ರಶ್ನೆ, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸೋದಕ್ಕೆ ಈ ಕೆಳಗಿನ ಸಂಯುಕ್ತವನ್ನ ಬಳಸ್ತಾರೆ. ಯಾವ್ದನ್ನ? ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸ್ಬೇಕು ಅಂತ ಹೇಳಿದ್ರೆ ಯಾವ ಸಂಯುಕ್ತವನ್ನ ಬಳಸ್ತಾರೆ? ನೋಡಿ, ಅಡುಗೆ ಸೋಡಾವನ್ನ ಬಳಸ್ತಾರ, ವಾಷಿಂಗ್ ಸೋಡಾ ಬಳಸ್ತಾರ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಬಳಸ್ತಾರ, ಚಲುವೆ ಪುಡಿ ಬಳಸ್ತಾರ? ಚೆಲುವೆ ಪುಡಿಯನ್ನ ಬಳಸ್ತಾರೆ. ಓಕೆ, ಸೊ ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸೋದಕ್ಕೆ ಯಾವ ಸಂಯುಕ್ತವನ್ನ ಬಳಸ್ತಾರೆ? ಚೆಲುವೆ ಪುಡಿಯನ್ನ ಬಳಸ್ತಾರೆ. ಓಕೆ.